ಸರ್ ಪುಟ್ಟ ವಿಕಲಚೇತನರಿಗೇನು ವಿಶೇಷ ರೀತಿಯಿಂದ ಸೌಲಭ್ಯಗಳನ್ನು ಕೊಡೋದು, ಅವರಲ್ಲಿ ಆತ್ಮವಿಶ್ವಾಸ ತುಂಬುವುದು, ಅವರು ಏನಾದರೂ ಸಮಾಜದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಆಗ್ತೈತಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಈ ದ್ವಿಚಕ್ರ ವಾಹನವನ್ನು ಈಗಾಗಲೇ ನಾವು ಹಂಚಿಕೆಯನ್ನು ಮಾಡೀವಿ. ಜಿಲ್ಲಾ ಪಂಚಾಯತಿ ವತಿಯಿಂದ, ಜೊತೆಗೆ ನಮ್ಮ ಶಾಸಕರ ಅನುದಾನದಲ್ಲಿ ಇವಾಗ 100 ಸೈಕಲ್ಗಳನ್ನು, ಮೋಟರ್ ಸೈಕಲ್ಗಳನ್ನು ಹಂಚಬೇಕಂತ ನಮ್ಮ ವಿಚಾರ ಐತಿ. ಅದರಲ್ಲಿ 30 ಮೊದಲ ಒಂದು 30 ಅಕಸ್ಮಾತ್ ಇಲ್ಲಿ ಬಂದವರಿಗೆ ಯಾರಿಗಾರೆ ವಿಕಲಚೇತನರಿಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಯಾರೂ ನರ್ವಸ್ ಆಗುವಂಥ ಅವಶ್ಯಕತೆ ಇಲ್ಲ. ನೀವು ಇವತ್ತು ಮತ್ತೆ ಸಂಪರ್ಕ ಮಾಡಿದ್ರೆ, ನಮ್ಮ ಕಾರ್ಯಾಲಯಕ್ಕೆ ಸಂಪರ್ಕ ಮಾಡಿದ್ರೆ, ನಾವು ಮತ್ತೆ ತಮ್ಮ 75% ಏನು ವಿಕಲಚೇತನರು ಇರಬೇಕಂತ ರೂಲ್ಸ್ ಐತಿ, ಆ ರೂಲ್ಸ್ ಪ್ರಕಾರ ನೀವು ಅರ್ಜಿಯನ್ನು ಕೊಟ್ಟು ಹೋದ್ರೆ ಮತ್ತೆ ಮುಂದಿನ ಸರ್ತಿ ನೀವು ನಿಶ್ಚಿತವಾಗಿಯೂ ವಿಕಲಚೇತನರಿಗೆ ಗಾಡಿ ಕೊಟ್ಟೇ ಕೊಡ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾವು. ಯಾಕಂದ್ರೆ ಬಹುಶಃ ಬಹಳಷ್ಟು ಜನರಿಗೆ ಗೊತ್ತೇ ಇರೋಂಗಿಲ್ಲ ಏನೇನು ಸೌಲಭ್ಯಗಳಿರ್ತಾವೆ, ಏನೇನು ವಿಶೇಷ ಯೋಜನೆಗಳಿರ್ತಾವೆ, ಆ ಯೋಜನೆಗಳ ಬಗ್ಗೆ ಯಾರೂ ಚಿಂತನೆ ಮಾಡೋಂಗಿಲ್ಲ. ರಾಜಕೀಯ ಕಾರ್ಯಕರ್ತರು ಚಿಂತನೆ ಮಾಡಿ ನನಗೇನು ಅನ್ನಿಸ್ತೈತಿ, ಅವ್ರ ಮನೆಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಬರೀ ಚಿಂತನೆಯನ್ನು ಮಾಡೋದ್ರ ಉಪಯೋಗ ಇಲ್ಲ. ಪ್ರತಿಯೊಂದು ಕಾರ್ಯ ಇವತ್ತು ಆಗಬೇಕಾಗಿತ್ತಂದ್ರೆ ನಿಮ್ಮೆಲ್ಲರ ಈ ಜಿಲ್ಲೆಯ ಕರ್ನಾಟಕ ರಾಜ್ಯದ ಎಲ್ಲ ರೀತಿಯಿಂದ ನಾವು 12ನೇ ಶತಮಾನದ ಬಸವಣ್ಣನವರನ್ನು ನೆನೆಸ್ತೀವಿ. ಅವರು ನಮ್ಮ ನಾಯಕರಾದ, ಸಾಂಸ್ಕೃತಿಕ ನಾಯಕರದ ಘೋಷಣೆ ಮಾಡ್ಯಾರ ಕಾಂಗ್ರೆಸ್ನಿಂದ. ಅದಕ್ಕೆ ಅಂಥವರ ಪ್ರೇರಣೆ ಪಡೆದು ಇವತ್ತು ಯೋಚನೆ ಮಾಡಿರ್ತಾವೆ. ಅವ್ರ ಕೆಲಸ ಎಷ್ಟು ಸುಲಭ ರೀತಿಯಿಂದ ವಚನಗಳು ಹೇಳ್ಯಾರಪ್ಪ ಅಂದ್ರೆ, ಕಾಯಕವೇ ಕೈಲಾಸ. ನಾವು ಕೈಲಾಸ ಕಾಣಬೇಕಾಗಿತ್ತಂದ್ರೆ ಕಾರ್ಯ ಮಾಡಬೇಕು, ಕಾಯಕ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇಲ್ಲಿ ಬಹಳಷ್ಟು ನಾವು ವಿವರಣೆ ಕೊಡೋಕೆ ಅವಕಾಶ ಇಲ್ಲ. ಯಾಕಂದ್ರೆ ಪಾಪನ ತಾವೆಲ್ಲ ಬಿಸಿಲಲ್ಲಿ ನಿಂತೀವಿ, ನಾವು ನೆರಳಾಗಿ ನಿಂತೀವಿ. ಇರಲಿ, ಆದರೂ ಸಹಿತಕ್ಕೆ ಇವತ್ತು ಕಾಯಕವೇ ಕೈಲಾಸ ಅಂತ ಏನು ಹೇಳ್ಯಾರ, ಎಷ್ಟು ಸರಳ ಅದ ನೋಡ್ರಿ. ಕಾಯಕ ಹೆಂಗಿರ್ಬೇಕಪ್ಪ ಅಂದ್ರೆ ಪರಿಶುದ್ಧತೆ ಇರಬೇಕು. ಈಗ ನಾವು ಮೋಟರ್ ಸೈಕಲ್ ಕೊಡಾಕತ್ತೀವಿ, ಆ ಕೊಡೋದ್ರಾಗ ಕಮಿಷನ್ ತೊಗೊಂಡಿದ್ದ ಅಂದ್ರೆ ನಾನು, ಅಥವಾ ಯಾರೇ ತೊಗೊಂಡಿದ್ರೆ ಅದು ತಪ್ಪು. ಯಾಕಂದ್ರೆ ನಾವು ನಮ್ಮ ಕಾಯಕ ಶುದ್ಧ ಕಾಯಕ ಹೆಂಗಿರ್ಬೇಕಪ್ಪ ಅಂದ್ರೆ ಶುದ್ಧವಾಗಿರ್ಬೇಕು, ಒಳ್ಳೆಯ ರೀತಿಯಿಂದ. ಇವತ್ತು ನಮ್ಮ ಸರ್ಕಾರನೂ ಘೋಷಣೆ ಮಾಡೋದು ಪಂಚ ಗ್ಯಾರಂಟಿಗಳನ್ನು. ಇವತ್ತು ನೋಡ್ರಿ 2,000 ರೂಪಾಯಿ ಕೊಡ್ತಾರೆ ಮಹಿಳೆಯರಿಗೆ, ನೇರವಾಗಿ ಅಕೌಂಟಿಗೆ ಹೋಗ್ಬಿಡ್ತದೆ. ಯಾರ್ದು ಅದರ ಕೈವಾಡ ಇರೋಂಗಿಲ್ಲ, ಯಾರಿಗೆ 10 ಪೈಸೆ ಕೊಡುವುದಂತ ಪ್ರಶ್ನೆನೇ ಬರೋಂಗಿಲ್ಲ. ಹೀಗೆ ಇವತ್ತು ಗೃಹ ಜ್ಯೋತಿ 200 ಮೆಗಾವಾಟ್ ವಿದ್ಯುತ್ ಶಕ್ತಿ ಫ್ರೀ ಕೊಡ್ತಾರೆ. ಮತ್ತು ಯಾರೂ ಜಗತ್ತಿನಲ್ಲಿ ಉಪವಾಸ ಸಾಯ್ಬೇಡಪ್ಪ ಅಂದ್ರೆ ಬಸವಣ್ಣನವ್ರು ಏನು ಹೇಳಿದ್ರು ಹಿಂದಕ್ಕಂದ್ರೆ, ಯಾರೂ ಅನ್ನದಾಸೋಹವನ್ನು ಮಾಡೋದು ಪುಣ್ಯ ಅಂತ ಹೇಳ್ಯಾರ ಅವರು. ಅನ್ನದಾಸೋಹ ಮಾಡ್ರಿ ಅಂತ ಹೇಳಿ ಆ ಅನ್ನದಾಸೋಹದ ರೀತಿಯಿಂದ ಇವತ್ತು 10 kg ಅಕ್ಕಿಯನ್ನು ಪುಕ್ಕಟ್ಟೆಯಾಗಿ ಪ್ರತಿಯೊಂದು ಕುಟುಂಬ ಕೊಡ್ತಾರೆ. ಪ್ರತಿಯೊಂದು BPL ಕಾರ್ಡ್ ಯಾರು ಇರ್ತೈತಿ ಅವ್ರಿಗೆ ನಿಶ್ಚಿತವಾಗಿಯೂ ಈ ಕಾರ್ಯವನ್ನು ಮಾಡ್ತೀವಿ. ಹೀಗೆ ಹೇಗೆ 5 ಗ್ಯಾರಂಟಿಗಳು ಸಂವಿಧಾನಬದ್ಧವಾಗಿ ಏನೇನೂ ಸಮಸ್ಯೆ ಇರಲಾರ್ದಂಗೆ ಇವತ್ತು ಜಾರಿ ಮಾಡ್ತಾರೆ. ನಾನು ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ತೆರನಾಗಿ ಇವತ್ತು ಬರೇ ನಾವು ಇಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಯೋಜನೆಗಳದಾವ. ಆ ಯೋಜನೆಗಳನ್ನ ಸರಿಯಾದ ರೀತಿಯಿಂದ ಸರಿಯಾಗಿ ಮುಟ್ಟಿಸಿದ್ರೆ ಇವತ್ತು ನಿಮಗೆ ಬೋರ್ವೆಲ್ ಹೊಡೆದು ಕೊಡ್ತೀವಿ ಕೆಲವೊಬ್ಬರಿಗೆ. ಅಂದ್ರೆ ಆಯಾ ಕಾಸ್ಟ್ ವೈಸ್ ಬರ್ತಾವೆ, ಆಯಾ ಜಾತಿ ಎಲ್ಲರೂ ಸಮಾನರು ತಿಳ್ಕೊಬೇಕು. ನಾವೇನು ಆ ಜಾತಿಯಾಗ ಹುಟ್ಟಿವಿ, ಈ ಜಾತಿಯಾಗ ಹುಟ್ಟಿವಿ, ಅಥವಾ ಈ ಜಾತಿಯಾಗ ಹುಟ್ಟಬೇಕಂತ ಎಲ್ಲರೂ ದೇವರಿಗೆ ಅರ್ಜಿ ಹಾಕಿರ್ತೀವಿ, ಇರಂಗಿಲ್ಲ. ನಾವೆಲ್ಲರೂ ಮಾನವರು, ಎಲ್ಲರೂ ಸಂಬಂಧ ಇರ್ತೈತಿ. ಎಲ್ಲರೂ ಆತ್ಮೀಯ ಸ್ನೇಹಿತರು ಇರ್ತಾರೆ, ಆತ್ಮೀಯ ಬಂಧುಗಳು ಇರ್ತಾರೆ. ಎಲ್ಲರೂ ಯಾವಾಗ ಒಂದು ತಿಳ್ಕೊಂಡು ಹೋಗ್ತೇವಲ್ಲ, ಅದು ಬಹಳ ಮಹತ್ವದ್ದೈತಿ. ಅದಕ್ಕಾಗಿ ಈ ದಿನ ಬಹುಶಃ ತಮ್ಮೆಲ್ಲ ಕಾರ್ಯಭಾಗಗಳಿಂದ ಒತ್ತಡದಲ್ಲಿಯೂ ಸಹಿತ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ ಹತ್ರ ಬಂದು ಇವತ್ತು ಉದ್ಘಾಟನೆ ಮಾಡಿಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ತಮ್ಮ